ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳಂತೂ ಧ್ವಂಸ ಆಯಿತು. ಇನ್ನು ಭಾರತದ ಮೇಲೆ ಪಾಕಿಸ್ತಾನ ಕಾಲ್ ಕೆರೆದು ಮತ್ತೆ ಜಗಳ ಮಾಡ್ತಾ ಇದ್ದಂಥದ್ದು. ಆನಂತರ ಸೀಸ್ ಫೈರ್ ಆದ್ಮೇಲೆ ಏನ್ ಮಾಡಿದ್ರು, ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ರು. ಇನ್ನು ಇವತ್ತು ಡಿಜಿಎಂಒ ಮಹತ್ವದ ಸಭೆ ಇದೆ. ಅದರಲ್ಲಿ ಏನಾಗುತ್ತೆ, ಭಾರತ ಯಾವೆಲ್ಲ ಡಿಮಾಂಡ್ಸ್ ಅಂತಂದ್ರೆ ಯಾವೆಲ್ಲ ರಿಸ್ಟ್ರಿಕ್ಷನ್ಸ್ ನ ಹಾಕುತ್ತೆ ಪಾಕಿಸ್ತಾನದ ಮೇಲೆ, ನೀವು ಹಿಂಗ್ ಮಾಡಿದ್ರಷ್ಟೇ ನಾವು ಸೀಸ್ ಫೈರ್ ಮಾಡೋದು ಅಂತ. ಪಾಕಿಸ್ತಾನ ಏನ್ ಮಾಡುತ್ತೆ ಅದಕ್ಕೆ ಡೀಟೇಲ್ಸ್ ನೋಡಿ. ಭಾರತೀಯ ಸೇನೆ ದಾಳಿಗೆ ಪತರುಗುಟ್ಟಿದ ಪಾಕ್, ಫೋಟೋ ಸಮೇತ ಸಾಕ್ಷಿ ತೋರಿಸಿದ ಡಿಜಿಎಂಒ ಟೀಮ್. ಪಾಕಿಸ್ತಾನ ವಿಶ್ವಕ್ಕೆ ಕಂಟಕವಾಗಿರುವ ಉಗ್ರರ ನೆಲೆಬೀಡು. 20 ಮತ್ತು 21ನೇ ಶತಮಾನದಲ್ಲಿ ಆದ ಭಯೋತ್ಪಾದಕರ ರೂವಾರಿಗಳನ್ನ ತನ್ನೊಡಲಲ್ಲಿ ಇಟ್ಕೊಂಡು ಪೋಷಿಸ್ತಾ ಇರೋ ಟೆರರ್ ಕಂಟ್ರಿ ಈ ಪಾಕಿಸ್ತಾನ. ಸದ್ಯ ಭಾರತ ಮತ್ತು ಈ ಪಾಪಿ ಸಾಮ್ರಾಜ್ಯದ ಮಧ್ಯೆ ಇದೇ ಉದ್ದೇಶಕ್ಕೆ ಕದನ ನಡೀತಾ ಇದೆ. ಪಹಲ್ಗಾಮ್ ನರಮೇಧದ ಪ್ರತೀಕಾರ ತೀರಿಸಿಕೊಳ್ತಾ ಇರೋ ಹಿಂದೂಸ್ತಾನದ ಸೇನೆ ದಾಳಿಯ ಸಾಕ್ಷ್ಯ ಕೇಳುತ್ತಿದ್ದ ಉಗ್ರ ರಾಷ್ಟ್ರಕ್ಕೆ ತಕ್ಕ ಉತ್ತರ ನೀಡಿದೆ. ಪಾಪಿ ಪಾಕಿಸ್ತಾನ ಹಾಗೂ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿರೋ ಕುರಿತು ಭಾರತ ಸೇನೆಯ 3 ಪಡೆಯ ಭದ್ರತಾ ಅಧಿಕಾರಿಗಳು ಫೋಟೋ ಸಮೇತ ಸಾಕ್ಷಿ ತೋರಿಸಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳು ಧ್ವಂಸ ಹಾಗೂ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ. 35ರಿಂದ 40 ಪಾಕ್ ಯೋಧರು ಜೀವ ಕಳೆದುಕೊಂಡಿದ್ದಾರೆ ಅಂತ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಏರ್ ಮಾರ್ಷಲ್ ಎಕೆ ಭಾರತಿ ಸಾಕ್ಷ್ಯ ಸಮೇತ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ ಟಾರ್ಗೆಟ್ ಆಗಿದ್ದು ಉಗ್ರರ ಅಡಗುತಾಣ. ಅದು ಪಿಒಕೆ ಮತ್ತು ಪಾಕಿಸ್ತಾನದ ಆಯ್ದ ಸ್ಥಳಗಳಲ್ಲಿ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಗುರುಪುರ್ ಕ್ಯಾಂಪ್, ಓಹಿ ಕ್ಯಾಂಪ್, ಸಬೈಮುಲಾ, ಕೊಟ್ಲಿ, ಮುಜಫರಾಬಾದ್, ಪೂಂಚಲ್ಲಿ ಭಯೋತ್ಪಾದಕರ ಅಡಗುತಾಣ ಧ್ವಂಸ ಮಾಡಲಾಗಿದೆ. ಮುರಿದ್ಕೆಯಲ್ಲಿ ಭಯೋತ್ಪಾದಕ ಸ್ಥಳ ಟಾರ್ಗೆಟ್. ಭಾರತೀಯ ಸೇನೆಯ ಮೊದಲ ಟಾರ್ಗೆಟ್ ಲಷ್ಕರ್ ಎ ತೊಯ್ಬಾ ಉಗ್ರ ನೆಲೆಯ ಧ್ವಂಸದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಭವಲ್ಪುರ್ ಭಯೋತ್ಪಾದಕ ಸ್ಥಳಗಳು ಧ್ವಂಸ. ಭವಲ್ಪುರ್ನ ಭಯೋತ್ಪಾದಕ ಸ್ಥಳದ ಮೇಲೆ ಇಂಡಿಯನ್ ಆರ್ಮಿ ದಾಳಿ ಮಾಡಿದೆ. ಪಾಕ್ ಏರ್ ಡಿಫೆನ್ಸ್ ಹೊಡೆದುರುಳಿಸಿದ ಭಾರತ. ಭಾರತದ ಉಗ್ರ ನೆಲೆ ಅಲ್ಲದೆ ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದುರುಳಿಸಿದೆ. ಅದರಲ್ಲೂ ಪಾಕ್ ಡ್ರೋನ್ ಧ್ವಂಸ ಮಾಡಿದೆ. ರಾಮ್ನಗರ್, ನೌಶೇರಾ, ಮೀರನ್ ಸಾಹಿಬ್ ಸ್ಥಳದಲ್ಲಿ ಮೇ 10ನೇ ತಾರೀಕು ಡ್ರೋನ್ ಧ್ವಂಸ ಆಗಿದೆ. ಭಯೋತ್ಪಾದಕರ ಲಾಂಚ್ ಪ್ಯಾಡ್ ಢಮಾರ್. ಇನ್ನು ಚನಾಬ್ ನದಿ ಬಳಿಯ ಕಸಿನ್ ಧೋಕ್ ಹಜ್ಗೀರ್ನಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಅನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಆಪರೇಷನ್ ಸಿಂಧೂರ್ಗೆ ನೌಕಾಪಡೆಯ ಬಲ. ಆಪರೇಷನ್ ಸಿಂಧೂರ್ನಲ್ಲಿ ಬರೀ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಇದಕ್ಕೆ ಉತ್ತರಿಸಿದ ಸೇನಾಪಡೆ ಅರಬ್ಬಿ ಸಮುದ್ರ ತಟದಲ್ಲಿ ಭಾರತೀಯ ನೌಕಾಪಡೆಯು ಅಬ್ಬರಿಸಿದೆ ಅಂತ ವಿವರಿಸಿದರು. ಅದರಲ್ಲೂ ಬ್ರಹ್ಮೋಸ್ ಕ್ಷಿಪಣಿ, ನೌಕಾಪಡೆಯ ಬೋಯಿಂಗ್ ವಿಮಾನ, ಐಎನ್ಎಸ್ ಶಕ್ತಿ, ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಶಾಖಪಟ್ಟಣಂ, 3 ಸಬ್ಮೆರಿನ್ಗಳು, 16 ವಾರ್ಷಿಪ್ಗಳು ಕಾರ್ಯಾಚರಣೆ ಮಾಡಿವೆ. ಒಟ್ಟಾರೆ ಪಾಕಿಸ್ತಾನದ ಬವಲ್ಪುರ್, ಮುರಿದ್ಕೆ, ಮರ್ಕಜಾ ಪ್ರದೇಶಗಳಲ್ಲಿ ಭಾರತದಿಂದ ದಾಳಿ ಮಾಡಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಏರ್ ಟು ಸರ್ಫೇಸ್ ಕ್ಷಿಪಣಿ ಮೂಲಕ ದಾಳಿ ಮಾಡಿದ್ದೇವೆ. ಪಿಒಕೆ ಪಾಕಿಸ್ತಾನಕ್ಕೆ ನುಗ್ಗಿ 9 ಉಗ್ರ ನೆಲೆಗಳನ್ನ ಇನ್ನಿಲ್ಲದಂತೆ ಫಿನಿಶ್ ಮಾಡಿದ್ದೇವೆ. ಆಪರೇಷನ್ ಸಿಂಧೂರ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಅಂತ ಸಾಕ್ಷಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳಂತೂ ಧ್ವಂಸ ಆಯಿತು. ಇನ್ನು ಭಾರತದ ಮೇಲೆ ಪಾಕಿಸ್ತಾನ ಕಾಲ್ ಕೆರೆದು ಮತ್ತೆ ಜಗಳ ಮಾಡ್ತಾ ಇದ್ದಂಥದ್ದು. ಆನಂತರ ಸೀಸ್ ಫೈರ್ ಆದ್ಮೇಲೆ ಏನ್ ಮಾಡಿದ್ರು, ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ರು. ಇನ್ನು ಇವತ್ತು ಡಿಜಿಎಂಒ ಮಹತ್ವದ ಸಭೆ ಇದೆ. ಅದರಲ್ಲಿ ಏನಾಗುತ್ತೆ, ಭಾರತ ಯಾವೆಲ್ಲ ಡಿಮಾಂಡ್ಸ್ ಅಂತಂದ್ರೆ ಯಾವೆಲ್ಲ ರಿಸ್ಟ್ರಿಕ್ಷನ್ಸ್ ನ ಹಾಕುತ್ತೆ ಪಾಕಿಸ್ತಾನದ ಮೇಲೆ, ನೀವು ಹಿಂಗ್ ಮಾಡಿದ್ರಷ್ಟೇ ನಾವು ಸೀಸ್ ಫೈರ್ ಮಾಡೋದು ಅಂತ. ಪಾಕಿಸ್ತಾನ ಏನ್ ಮಾಡುತ್ತೆ ಅದಕ್ಕೆ ಡೀಟೇಲ್ಸ್ ನೋಡಿ. ಭಾರತೀಯ ಸೇನೆ ದಾಳಿಗೆ ಪತರುಗುಟ್ಟಿದ ಪಾಕ್, ಫೋಟೋ ಸಮೇತ ಸಾಕ್ಷಿ ತೋರಿಸಿದ ಡಿಜಿಎಂಒ ಟೀಮ್.
ಪಾಕಿಸ್ತಾನ ವಿಶ್ವಕ್ಕೆ ಕಂಟಕವಾಗಿರುವ ಉಗ್ರರ ನೆಲೆಬೀಡು. 20 ಮತ್ತು 21ನೇ ಶತಮಾನದಲ್ಲಿ ಆದ ಭಯೋತ್ಪಾದಕರ ರೂವಾರಿಗಳನ್ನ ತನ್ನೊಡಲಲ್ಲಿ ಇಟ್ಕೊಂಡು ಪೋಷಿಸ್ತಾ ಇರೋ ಟೆರರ್ ಕಂಟ್ರಿ ಈ ಪಾಕಿಸ್ತಾನ. ಸದ್ಯ ಭಾರತ ಮತ್ತು ಈ ಪಾಪಿ ಸಾಮ್ರಾಜ್ಯದ ಮಧ್ಯೆ ಇದೇ ಉದ್ದೇಶಕ್ಕೆ ಕದನ ನಡೀತಾ ಇದೆ. ಪಹಲ್ಗಾಮ್ ನರಮೇಧದ ಪ್ರತೀಕಾರ ತೀರಿಸಿಕೊಳ್ತಾ ಇರೋ ಹಿಂದೂಸ್ತಾನದ ಸೇನೆ ದಾಳಿಯ ಸಾಕ್ಷ್ಯ ಕೇಳುತ್ತಿದ್ದ ಉಗ್ರ ರಾಷ್ಟ್ರಕ್ಕೆ ತಕ್ಕ ಉತ್ತರ ನೀಡಿದೆ. ಪಾಪಿ ಪಾಕಿಸ್ತಾನ ಹಾಗೂ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿರೋ ಕುರಿತು ಭಾರತ ಸೇನೆಯ 3 ಪಡೆಯ ಭದ್ರತಾ ಅಧಿಕಾರಿಗಳು ಫೋಟೋ ಸಮೇತ ಸಾಕ್ಷಿ ತೋರಿಸಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳು ಧ್ವಂಸ ಹಾಗೂ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ. 35ರಿಂದ 40 ಪಾಕ್ ಯೋಧರು ಜೀವ ಕಳೆದುಕೊಂಡಿದ್ದಾರೆ ಅಂತ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಏರ್ ಮಾರ್ಷಲ್ ಎಕೆ ಭಾರತಿ ಸಾಕ್ಷ್ಯ ಸಮೇತ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ ಟಾರ್ಗೆಟ್ ಆಗಿದ್ದು ಉಗ್ರರ ಅಡಗುತಾಣ. ಅದು ಪಿಒಕೆ ಮತ್ತು ಪಾಕಿಸ್ತಾನದ ಆಯ್ದ ಸ್ಥಳಗಳಲ್ಲಿ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಗುರುಪುರ್ ಕ್ಯಾಂಪ್, ಓಹಿ ಕ್ಯಾಂಪ್, ಸಬೈಮುಲಾ, ಕೊಟ್ಲಿ, ಮುಜಫರಾಬಾದ್, ಪೂಂಚಲ್ಲಿ ಭಯೋತ್ಪಾದಕರ ಅಡಗುತಾಣ ಧ್ವಂಸ ಮಾಡಲಾಗಿದೆ. ಮುರಿದ್ಕೆಯಲ್ಲಿ ಭಯೋತ್ಪಾದಕ ಸ್ಥಳ ಟಾರ್ಗೆಟ್. ಭಾರತೀಯ ಸೇನೆಯ ಮೊದಲ ಟಾರ್ಗೆಟ್ ಲಷ್ಕರ್ ಎ ತೊಯ್ಬಾ ಉಗ್ರ ನೆಲೆಯ ಧ್ವಂಸದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಭವಲ್ಪುರ್ ಭಯೋತ್ಪಾದಕ ಸ್ಥಳಗಳು ಧ್ವಂಸ. ಭವಲ್ಪುರ್ನ ಭಯೋತ್ಪಾದಕ ಸ್ಥಳದ ಮೇಲೆ ಇಂಡಿಯನ್ ಆರ್ಮಿ ದಾಳಿ ಮಾಡಿದೆ. ಪಾಕ್ ಏರ್ ಡಿಫೆನ್ಸ್ ಹೊಡೆದುರುಳಿಸಿದ ಭಾರತ. ಭಾರತದ ಉಗ್ರ ನೆಲೆ ಅಲ್ಲದೆ ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದುರುಳಿಸಿದೆ. ಅದರಲ್ಲೂ ಪಾಕ್ ಡ್ರೋನ್ ಧ್ವಂಸ ಮಾಡಿದೆ. ರಾಮನಗರ್, ನೌಶೇರಾ, ಮೀರನ್ ಸಾಹಿಬ್ ಸ್ಥಳದಲ್ಲಿ ಮೇ 10ನೇ ತಾರೀಕು ಡ್ರೋನ್ ಧ್ವಂಸ ಆಗಿದೆ. ಭಯೋತ್ಪಾದಕರ ಲಾಂಚ್ ಪ್ಯಾಡ್ ಧಮಾರ್. ಇನ್ನು ಚೆನಾಬ್ ನದಿ ಬಳಿಯ ಕಸಿನ್ ಧೋಕ್ ಹಜ್ಬೀರ್ನಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಅನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಆಪರೇಷನ್ ಸಿಂಧೂರ್ಗೆ ನೌಕಾಪಡೆಯ ಬಲ. ಆಪರೇಷನ್ ಸಿಂಧೂರ್ನಲ್ಲಿ ಬರೀ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಇದಕ್ಕೆ ಉತ್ತರಿಸಿದ ಸೇನಾಪಡೆ ಅರಬ್ಬಿ ಸಮುದ್ರ ತಟದಲ್ಲಿ ಭಾರತೀಯ ನೌಕಾಪಡೆಯು ಅಬ್ಬರಿಸಿದೆ ಅಂತ ವಿವರಿಸಿದರು. ಅದರಲ್ಲೂ ಬ್ರಹ್ಮೋಸ್ ಕ್ಷಿಪಣಿ, ನೌಕಾಪಡೆಯ ಬೋಯಿಂಗ್ ವಿಮಾನ, ಐಎನ್ಎಸ್ ಶಕ್ತಿ, ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಶಾಖಪಟ್ಟಣಂ, 3 ಸಬ್ಮೆರಿನ್ಗಳು, 16 ವಾರ್ಷಿಕ್ಗಳು ಕಾರ್ಯಾಚರಣೆ ಮಾಡಿವೆ. ಒಟ್ಟಾರೆ ಪಾಕಿಸ್ತಾನದ ಭವಲ್ಪುರ್, ಮುರಿದ್ಕೆ, ಮರ್ಕಜಾ ಪ್ರದೇಶಗಳಲ್ಲಿ ಭಾರತದಿಂದ ದಾಳಿ ಮಾಡಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಏರ್ ಟು ಸರ್ಫೇಸ್ ಕ್ಷಿಪಣಿ ಮೂಲಕ ದಾಳಿ ಮಾಡಿದ್ದೇವೆ. ಪಿಒಕೆ ಪಾಕಿಸ್ತಾನಕ್ಕೆ ನುಗ್ಗಿ 9 ಉಗ್ರ ನೆಲೆಗಳನ್ನ ಇನ್ನಿಲ್ಲದಂತೆ ಫಿನಿಶ್ ಮಾಡಿದ್ದೇವೆ. ಆಪರೇಷನ್ ಸಿಂಧೂರ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಅಂತ ಸಾಕ್ಷಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳಂತೂ ಧ್ವಂಸ ಆಯಿತು. ಇನ್ನು ಭಾರತದ ಮೇಲೆ ಪಾಕಿಸ್ತಾನ ಕಾಲ್ ಕೆರೆದು ಮತ್ತೆ ಜಗಳ ಮಾಡ್ತಾ ಇದ್ದಂಥದ್ದು. ಆನಂತರ ಸೀಸ್ ಫೈರ್ ಆದ್ಮೇಲೆ ಏನ್ ಮಾಡಿದ್ರು, ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ರು. ಇನ್ನು ಇವತ್ತು ಡಿಜಿಎಂಒ ಮಹತ್ವದ ಸಭೆ ಇದೆ. ಅದರಲ್ಲಿ ಏನಾಗುತ್ತೆ, ಭಾರತ ಯಾವೆಲ್ಲ ಡಿಮಾಂಡ್ಸ್ ಅಂತಂದ್ರೆ ಯಾವೆಲ್ಲ ರಿಸ್ಟ್ರಿಕ್ಷನ್ಸ್ ನ ಹಾಕುತ್ತೆ ಪಾಕಿಸ್ತಾನದ ಮೇಲೆ, ನೀವು ಹಿಂಗ್ ಮಾಡಿದ್ರಷ್ಟೇ ನಾವು ಸೀಸ್ ಫೈರ್ ಮಾಡೋದು ಅಂತ. ಪಾಕಿಸ್ತಾನ ಏನ್ ಮಾಡುತ್ತೆ ಅದಕ್ಕೆ ಡೀಟೇಲ್ಸ್ ನೋಡಿ. ಭಾರತೀಯ ಸೇನೆ ದಾಳಿಗೆ ಪತರುಗುಟ್ಟಿದ ಪಾಕ್.